ನಮಸ್ಕಾರ ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀ ರಾಘವೇಂದ್ರ ಮಹಾತ್ಮೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಘವೇಂದ್ರ ಗುರುಗಳು ಊರೂರ ಮೇಲೆ ಹೋಗ್ತಾ ಹೋಗ್ತಾ ಊರಲ್ಲಿ ಯಾರಿಗಾರು ತೊಂದರೆ ಆಗಿದ್ದರೆ ಅದನ್ನು ಬಗೆಹರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಇನ್ನೊಂದು ಊರ ಹತ್ರ ಹೋಗ್ತಾರೆ. ಆ ಊರಿಗೆ ಹೋದಾಗ ಆ ಊರಲ್ಲಿ ಬಿಡಾರ ಹೂಡ್ಕೊಂಡು ಅಲ್ಲಿರ್ತಾರೆ. ಆವಾಗ ಇವ್ರ ಜೊತೆ ಇರೋರೆಲ್ಲರೂ ಬಿಡಾರ ಹೂಡ್ಕೊಂಡು ಅಲ್ಲಿರ್ತಾರೆ. ಆವಾಗ ಆ ಊರಿನಲ್ಲಿರೋ ಅಂಥವರು ಕ್ವಶನ್ ಹಾಕ್ತಾರೆ. ಏನಂತ, ನಾವು ಹೇಳೋ ಅಂಥ ಒಗ್ಗಟ್ಟನ್ನು ನೀನು ಹೊಡಿಬೇಕು ಅಂತ. ಅಲ್ಲಿ ಅಂದರೆ ರಾಘವೇಂದ್ರ ಗುರುಗಳ ಪುರೋಹಿತ ಅಂದರೆ ಪಂಡಿತ ಇರ್ತಾನಲ್ಲ, ಅವನಿಗೆ ಆ ಥರ ಕ್ವಶನ್ ಹಾಕ್ತಾರೆ. ಆವಾಗ ಅವನು ಆ ಕ್ವಶನಿಗೆಲ್ಲ ಆನ್ಸರ್ ಹೇಳ್ತಾನೆ. ಆನ್ಸರ್ ಹೇಳಿದಾಗ ಇವರಿಗೆ ಚೀಮಾರಿ ಆದಂಗೆ ಆಗುತ್ತೆ, ಅಂದರೆ ನಾಚಿಕೆ ಆಗಿಬಿಡುತ್ತೆ. ಎಲ್ಲದಕ್ಕೂ ಆನ್ಸರ್ ಹೇಳ್ತಾನೆ. ಸರಿ, ನಿಮ್ಮದೆಲ್ಲ ಆಯ್ತಲ್ಲ, ಇವಾಗ ನಾನು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಹೇಳಿ ಅಂತ ಹೇಳ್ತಾನೆ. ಸರಿ ಅಂತ ಕೇಳಿದ್ರೆ ಇವ್ರಿಗೆ ಹೇಳೋಕ್ಕೆ ಬರಲ್ಲ ಇಬ್ರಿಗೂ. ಆಗ ಹೀಗೇ ಇನ್ನೊಬ್ಬರನ್ನ ಮಾತಾಡಿಸ್ಬೇಕಾದ್ರೆ ಮಾನ ಮರ್ಯಾದೆ ವಿನಯತೆ ಇರಬೇಕು, ಏಕವಚನದಲ್ಲಿ ಮಾತಾಡಿಸ್ಬಾರ್ದು ಅಂತ ಆವಾಗ ಅವರಿಗೆ ತಿಳಿ ಹೇಳಿ ಅರ್ಥ ಮಾಡಿಸ್ತಾನೆ ಆ ಪಂಡಿತ. ಆಗ ರಾಘವೇಂದ್ರ ಗುರುಗಳು ಅಲ್ಲಿ ನಗ್ತಾ ಇರ್ತಾರೆ ಸ್ವಲ್ಪ. ಆವಾಗ ಇವರಿಬ್ಬರು ಹೇಳ್ತಾರೆ, ಗುರುಗಳೇ ಇದೆಲ್ಲ ನಿಮ್ಮದೇ ಕಿತಾಪತಿ ಅಂತ ನಮಗೆ ಗೊತ್ತು ಅಂತ ಹೇಳ್ಬಿಟ್ಟು. ಆದ್ರೂ ಏನು ಮಾತಾಡಲ್ಲ, ಸುಮ್ಮನಾಗ್ತಾರೆ. ಆದರೆ ಈ ಪಂಡಿತಗೆ, ಗುರುಗಳ ಜೊತೆ ಇರೋಂಥ ಪಂಡಿತಿಗೆ ಸಿಟ್ಟು ಬರ್ತಾ ಇರುತ್ತೆ. ಸಿಟ್ಟು ಬಂದ್ರೂ ಮಾತಾಡಲ್ಲ, ಸುಮ್ಮನಾಗ್ಬಿಡ್ತಾನೆ. ಆಗ ಇನ್ನೊಬ್ಬ ಆ ಊರಲ್ಲಿ ಇನ್ನು ಮುಂದೆ ಬಂದಾಗ ಆ ರಾಕ್ಷಸ ಏನು ಮಾಡ್ತಾನೆ, ಮಕ್ಕಳು ಪಾಪ ಅವ್ರಿಗೆ ಎಷ್ಟೇ ಮಕ್ಕಳು ಹುಟ್ಟಿದ್ರೂ ಒಂದು ಮಗುನೂ ಬಿಡಲ್ಲ, ಎಲ್ಲ ಮಗುನೂ ಸಾಯಿಸ್ತಾ ಇರ್ತಾನೆ. ಆಗ ಅವರಿಗೆ ಪಾಪ ಬೇಜಾರಾಗುತ್ತೆ, ಹುಟ್ಟಿದ ಮಕ್ಕಳನ್ನೆಲ್ಲ ಸಾಯಿಸ್ತಾನಲ್ಲ ಅಂತೇಳ್ಬಿಟ್ಟು. ಅವನು ಕೇಳ್ತಾ ಇರ್ತಾನೆ ಕಾಡಲ್ಲಿ ನಿಂತ್ಕೊಂಡು. ಕಾಡು ರಾಕ್ಷಸ, ಬ್ರಹ್ಮ ರಾಕ್ಷಸ ಅಂತಾರಲ್ಲ, ಅವನು ಕೇಳ್ತಾ ಇರ್ತಾನೆ, ಈ ಒಂದು ಮಗುನಾದರೂ ಬಿಟ್ಬಿಡು, ನಮಗೆ ಎಲ್ಲ ಮಕ್ಕಳನ್ನು ನೀನು ತೊಗೊಂಡಿದ್ದೀಯ, ಇದೊಂದು ಮಗುನಾದರೂ ಬಿಟ್ಬಿಡು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಆ ರಾಕ್ಷಸ, ಇಲ್ಲ ಇದನ್ನು ನಾನು ತಗೊಂಡೇ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಇಲ್ಲಿ ಬಿಡಾರ ಹಾಕ್ಕೊಂಡಿರ್ತಾರಲ್ಲ, ಅಲ್ಲಿ ರಾಘವೇಂದ್ರ ಗುರುಗಳಿಗೆ ಬಂದು ಭಕ್ತಿಯಿಂದ ಅವ್ರ ಜನ ಯಾರೇ ಆಗಿದ್ದರೂ ಬಂದು ಭಕ್ತಿಯಿಂದ ಕೈ ಮುಗಿದು ಅಡ್ಡಬಿದ್ದು ಆ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು, ಮತ್ತು ಅವ್ರಿಗೇನು ಬೇಕು ಬೇಡ ಎಲ್ಲ ನೋಡ್ಕೊಳ್ಳೋದು, ಇದು ಅವ್ರದ್ದು ವಾಡಿಕೆಯಾಗಿರುತ್ತೆ. ರಾಘವೇಂದ್ರ ಗುರುಗಳು ಹೋದ ಕಡೆ ಎಲ್ಲ ಇದೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ಎಲ್ಲ ಲೋಕಜ್ಞಾನ ಇರುತ್ತೆ, ಎಲ್ಲದೂ ಗೊತ್ತಾಗ್ತಾ ಇರುತ್ತೆ, ಏನು ನಡೀತಿದೆ ಅನ್ನೋದು. ಕಷ್ಟ ಅಂದ ಕಡೆ ಎಲ್ಲ ಗೊತ್ತಾಗ್ತಿರುತ್ತೆ ಅವರಿಗೆ. ಆವಾಗ ಈ ರೀತಿ ಈ ಬ್ರಹ್ಮ ರಾಕ್ಷಸ ಬಂದು ಮಗುನ ಎತ್ಕೊಂಡು ಹೋಗೋದು, ಅವರಿಬ್ಬರನ್ನ ಕಂಬಕ್ಕೆ ಕಟ್ಟಾಕೋದು, ಇದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಇವಾಗ ಅವರೇ ಅದನ್ನು ಬಗೆಹರಿಸ್ಬೇಕಾಗುತ್ತೆ. ಈ ಕ್ರಿಮಿನಲ್ಲು ಸ್ವಲ್ಪ ರಾಘವೇಂದ್ರ ಸ್ವಾಮಿಗಳ ಮುಂದ್ಗಡೆ ಒಂಥರ ಹಿಂದೆ ಒಂಥರ ಮಾಡ್ತಾ ಇರ್ತಾನೆ ಇವನು. ಹಾಗಾಗಿ ರಾಘವೇಂದ್ರ ಗುರುಗಳಿಗೆ ಇದೆಲ್ಲ ಗೊತ್ತಾಗ್ತಾ ಇದ್ರೂ ಅವರು ಸುಮ್ಮನೆ ಇರ್ತಾರೆ. ಅಂಥ ದೊಡ್ಡ ವಿಷಯ ಏನೂ ಆಗಿರಲ್ವಲ್ಲ, ಅದಕ್ಕೆ ಅವರು ಏನು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನಾಗಿರ್ತಾರೆ. ಆಗ ಇವರು ಈ ಪಂಡಿತರು ಮಾತ್ರ ಭಾಳ ಚೆನ್ನಾಗಿ ಎಲ್ಲ ಲೋಕಜ್ಞಾನ ತಿಳಿದಿದ್ದವರು, ತಿಳ್ಕೊಂಡಿದ್ದಾರೆ, ಎಲ್ಲದೂ ಗೊತ್ತಾಗುತ್ತೆ ಇವರಿಗೆ. ಇವರು ಅಲ್ಲಿರೋ ಪಂಡಿತರಿಗೆ ಏನೂ ಗೊತ್ತಿಲ್ಲ, ಈ ಪಂಡಿತರಿಗೆ ಎಲ್ಲವೂ ಗೊತ್ತಿದೆ. ಎಲ್ಲದನ್ನು ಅರ್ಥ ಮಾಡಿಕೊಂಡು ತಕ್ಷಣವೇ ಆನ್ಸರ್ ಹೇಳೋ ಅಂಥ ರೀತಿ. ಇವರಿಬ್ಬರಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ನಾಮ ಹಾಕ್ಕೊಂಡಿದ್ದಾರೆ. ನಮ್ಮಪ್ಪ ಹಂಗೆ ಮಾಡ್ತಿದ್ರು, ನಮ್ಮಪ್ಪ ಹಿಂಗೆ ಮಾಡ್ತಿದ್ರು ಅಂತ ಏನೋ ಒಂದು ಹೇಳ್ಕೊಂಡು ಇವರು ತಿರುಗಾಡ್ತಿದ್ದಾರೆ. ಈ ರಾಕ್ಷಸ ಅಂತೂ ಯಾವ ಮಕ್ಕಳು ಹುಟ್ಟಿದ್ರೂ ಮಕ್ಕಳು ಬಿಡೋಂಗಿಲ್ಲ, ಎಲ್ಲ ಮಕ್ಕಳನ್ನು ಕಿತ್ತು ತಿಂದಾಕ್ತಾನೆ. ಅದಕ್ಕೆ ಪಾಪ ಅವಳು ಬಾಣತಿ ಹತ್ರ ಮಗು ಮಂಗಿರುತ್ತೆ, ಪಕ್ಕದಲ್ಲಿ ಇನ್ನೊಂದಮ್ಮ ಮಂಗಿರ್ತಾಳೆ. ಇನ್ನು ಮನೆಯಲ್ಲಿ ಇರೋವಂಥ ಇನ್ನಿಬ್ಬರನ್ನ ಮುಂದ್ಗಡೆ ಬಂದು ಕಟ್ಟಾಕ್ಬಿಡ್ತಾನೆ ಕಂಬಗಳಿಗೆ. ಅವರೆಷ್ಟು ಬೇಡ್ಕೋತಾರೆ, ಇದೊಂದು ಮಗು ಬಿಟ್ಬಿಡು, ಎಲ್ಲ ಮಕ್ಕಳನ್ನ ಎತ್ಕೊಂಡು ಹೋಗಿದೀಯಾ, ಇದೊಂದು ಮಗುನ ಬಿಟ್ಬಿಡು, ನಮಗೆ ಇದೊಂದು ಮಗುನ ಬಿಟ್ಬಿಡು ಅಂತ.
ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಆ ಮಗುನ ಇವರಿಬ್ಬರನ್ನ ಕಟ್ಟಾಕ್ಬಿಟ್ಟು ಬಂದು ಎತ್ಕೊಂಡು ಹೊರ್ಟೋಗ್ಬಿಡ್ತಾನೆ. ಆಮೇಲೆ ಈ ಹಗ್ಗ ಬಿಚ್ಕೊತವೆ ಅವೇ ತನ್ನಷ್ಟಕ್ಕೆ ತಾನೇ ಹಗ್ಗ ಬಿಚ್ಕೊತವೆ. ಆಗ ಅವಳು ಓಡಿ ಬರ್ತಾಳೆ ಆಚೆಗೆ, ಓಡಿ ಬಂದ್ಬಿಟ್ಟು ಅಯ್ಯೋ ನನ್ನ ಮಗು ನನ್ನ ಮಗು ನನ್ನ ಮಗು ಅಂತ. ಆವಾಗ ಈ ಅಪ್ಪ ಹಿಡ್ದು ಕೂರಿಸುತ್ತೆ. ಬಿಡು, ಏನು ಮಾಡೋಕ್ಕಾಗಲ್ಲ, ನಮಗೆ ಅದೃಷ್ಟ ಇಷ್ಟೇ ಅಂದ್ಕೋಬೇಕು. ಮಗುನ ಎತ್ಕೊಂಡು ಹೋಗ್ಬಿಟ್ಟ ಬ್ರಹ್ಮ ರಾಕ್ಷಸ, ಏನು ಮಾಡೋಕ್ಕಾಗಲ್ಲ ಅಂಥೇಳಿ. ಇವಾಗೇನಾದರೂ ಗುರುಗಳು, ರಾಘವೇಂದ್ರ ಗುರುಗಳು ಅಲ್ಲಿಗೆ ಬಂದು ಆ ಮಗುನ ಬಚಾವ್ ಮಾಡಿ ಕೊಡಬೇಕಾಗತ್ತೆ. ಆ ಥರ ಲೋಕಜ್ಞಾನಿಗಳವರು ಲೋಕ ಸಂಚಾರ ಮಾಡುವಾಗೆಲ್ಲ ಯಾವ ಊರಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ಬಗೆಹರಿಸ್ಕೊಂಡು ಹೋಗ್ತಾರೆ. ಕಳೆದ ಸಲ ಸಂಚಿಕೆಯಲ್ಲಿ ಒಬ್ಬರು ವಜ್ರದ ಹಾರ ಕೊಟ್ಟರು ಅಂತೇಳಿ ಹಾರ ತಗೊಂಡೋಗಿ ಬೆಂಕಿಗೆ ಹಾಕ್ಬಿಟ್ಟಿದ್ರು. ಅಂದರೆ ಅವರಿಗೆ ಆ ರೀತಿ ವಜ್ರ ವೈರೂಡ್ಯ ಅವೆಲ್ಲ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಹೊಟ್ಟೆಗೆ ಅನ್ನ, ಮೈಗೆ ಬಟ್ಟೆ ಅಷ್ಟು ಮಾತ್ರ ಬೇಕಾಗಿತ್ತೇ ಹೊರ್ತು ಬೇರೆ ಏನನ್ನೂ ಅವರು ಎಕ್ಸ್ಪೆಕ್ಟ್ ಮಾಡಲ್ಲ. ಈ ಮಗುನ ನೋಡಿ, ಆ ರಾಕ್ಷಸ ಬ್ರಹ್ಮ ರಾಕ್ಷಸ ಎಷ್ಟು ಚೆಂದ ಇರೋ ಮಗುನ ಎತ್ಕೊಂಡು ಹೊರ್ಟೋಗ್ಬಿಡ್ತಾನೆ. ಹಂಗೆ ಈ ಮಗು ಅಷ್ಟು ಚೆನ್ನಾಗಿರೋ ಮಗುನ ಎಲ್ಲ ಇದು ಮಾಡಿಬಿಡ್ತಾನಲ್ಲ, ಎತ್ಕೊಂಡು ಹೋಗ್ಬಿಡ್ತಾನೆ. ಬಾಣತಿ ಪಕ್ಕ ಇರುವಾಗಲೇ, ಅಂದರೆ ಮಗು ಮಲಗಿಸ್ಕೊಂಡು ಪಾಪ ಅವಳು ಮಲಗಿರ್ತಾಳೆ, ಆ ಟೈಮಿಗೆ ಕರೆಕ್ಟಾಗಿ ಎತ್ಕೊಂಡು ಹೋಗಿದ್ದು ಅವರಿಗೆ ತುಂಬ ಹಿಂಸೆ ಕೊಡೋವಂಥ ವಿಷಯ. ಎಷ್ಟು ಚೆಂದ ಇರೋ ಮಗು ನೋಡಿ, ಆ ಉಗುರು ಎಷ್ಟೆಷ್ಟು ಉದ್ದ ಬಿಟ್ಕೊಂಡಿದ್ದಾನೆ. ಆ ಒಂದೇ ಉಗುರು ಸಾಕು ಆ ಮಗುನ ಇದು ಮಾಡೋದಕ್ಕೆ, ಇಲ್ಲ ಹಂಗೆ ಮಾಡೋಕ್ಕೆ ಒಂದೇ ಒಂದು ಉಗುರು ಸಾಕಾಗುತ್ತೆ. ಅಷ್ಟು ಪವರ್ಫುಲ್ಲು ಉಗುರು ಬೆಳೆಸ್ಕೊಂಡು ಆ ಮಗುನ ಅಂಗೈಲಿ ಇಟ್ಕೊಂಡು ಅವನು ಎತ್ಕೊಂಡು ಹೋಗೋ ರೀತಿ ಅದೆಲ್ಲ ತುಂಬ ಹಿಂಸೆ ಕೊಡೋವಂಥ ವಿಷಯ. ಎತ್ತವ್ರಿಗಂತೂ ಕರುಳು ಕಿತ್ತು ಬಂದ್ಬಿಡುತ್ತೆ. ಕಂಬಕ್ಕೆ ಕಟ್ಟಾಕೋದು, ಆ ಮಗುನ ಎತ್ಕೊಂಡು ಹೋಗೋದು, ಆ ಮಕ್ಕಳನ್ನ ಅದೇನು ಮಾಡ್ತಾನೋ ಏನೋ ದೇವರಿಗೇ ಗೊತ್ತು. ಹೀಗೆ ಇವನ ಕತೆ. ಇದನ್ನು ನೆನೆಸ್ಕೊಂಡು ಅವರಿಗೆಲ್ಲ ಭಾಳ ಬೇಜಾರಾಗುತ್ತೆ ಪಾಪ. ಹೆತ್ತವ್ರಿಗೆ ಆಗಲಿ ಮನೇಲಿರೋರಿಗೆ ಆಗಲಿ ತುಂಬಾ ದುಃಖ ಥರ ಅಂಥ ವಿಷಯ ಇದು. ಮಗು ಈಗಿದ್ದಿದ್ದು ಮಗು ಇನ್ನೊಂದು ನಿಮಿಷಕ್ಕಿಲ್ಲ ಅಂದಾಗ ಹೆಂಗಾದರೂ ಎಂಥವ್ರಿಗಾದರೂ ಬೇಜಾರಾಗುತ್ತೆ ಅಲ್ವ. ಆ ರೀತಿ ಬೇಜಾರಾಗ್ಬಿಡುತ್ತೆ ಇವ್ರಿಗೂ. ತುಂಬಾ ಅಳ್ತಾರೆ ಇಬ್ಬರೂ. ಆ ಕಡೆ ಒಬ್ಬರು ಈ ಕಡೆ ಒಬ್ಬರನ್ನ ಎತ್ಕೊಂಡು ಬಡ್ಕೊಂತಾರೆ, ಬೇಡ ಬಿಟ್ಬಿಡು ಮಗು ಬಿಟ್ಬಿಡು ಮಗು ಬಿಟ್ಬಿಡು ಅಂತ. ಅವನು ಏನೇ ಆದರೂ ಯಾವ ಕಾರಣಕ್ಕೂ ಬಿಡೋದೇ ಇಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.